ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದನೂ ಬಂದು ಯಾವುದೇ ಒಂದು ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿಲ್ಲ. ಇಲ್ಲಿ ಮುಖ್ಯವಾಗಿ ಬಸ್ ಚಾಲಕರಿರ್ಬೋದು, KSRTC ಬಸ್ ಅದರ ಒಂದು ವಿವಿಧ ಸಂಘಟನೆಗಳಿರ್ಬೋದು, ಆಟೋ ಚಾಲಕರು ಅಥವಾ ಬೇರೆ ರೀತಿ ವಾಹನಗಳ ಚಾಲಕರ ಸಂಘಟನೆಗಳಿರ್ಬೋದು, ಅಥವಾ ಹೋಟೆಲ್ ವಹಿವಾಟು ಮತ್ತು ಅಂಗಡಿ ಮುಗ್ಗಟ್ಟುಗಳ ವಹಿವಾಟು ಯಾವುದು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಜನಜೀವನ ಬೆಳಗ್ಗೆಯಿಂದನೂ ಕೂಡ ಸ್ವಾಭಾವಿಕವಾಗಿದೆ. ಈಗಷ್ಟೇ ಕೆಲ ಸಂಘಟನೆಗಳು ಬಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ರೆಪ್ರೆಸೆಂಟೇಷನನ್ನು ಥ್ರೂ ಪ್ರಾಪರ್ ಚಾನಲ್ ಫಾರ್ವರ್ಡ್ ಮಾಡಲಾಗುತ್ತೆ. ಧಾರವಾಡದಲ್ಲೂ ಕೂಡ ಯಾವುದೇ ಒಂದು ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಅಲ್ಲೂ ಕೂಡ ಜನಜೀವನ ಸ್ವಾಭಾವಿಕವಾಗಿದೆ. ಅಲ್ಲೂ ಕೂಡ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಸುಮಾರಿಗೆ ಕೆಲವು ಜನ ಸೇರಿಕೊಂಡು ಅಲ್ಲಿ DC ಅವರಿಗೆ ಅಥವಾ ಸ್ಟೇಟ್ ಕಮಿಷನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಯಾವುದೇ ರೀತಿ ಜನಜೀವನದ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತಿನ ಒಂದು ಚಟುವಟಿಕೆ ನಡೀತಾ ಇದೆ. ಇಲ್ಲ, ಈಗಾಗಲೇ ನಮ್ಮ ಅಧಿಕಾರಿಗಳು ಸ್ಥಳೀಯವಾಗಿ ಯಾರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಕೆಲ ಸಂಘಟನೆಗಳಿದ್ವು ಅವ್ರಿಗೆ ಕರೆದು ಬಿಟ್ಟು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದರು. ಯಾವುದೇ ಒತ್ತಾಯಪೂರ್ವಕವಾದ ಬಂದನ್ನು ಮಾಡೋಂಗಿಲ್ಲ. ಸ್ವಯಂ ಪ್ರೇರಕವಾಗಿ ಯಾರಾದರೂ ಮಾಡಿದರೆ ಅದನ್ನು ಮಾಡ್ಬೋದು ಅಂತಂದು, ಯಾವುದೇ ಒಂದು ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟು ಬಂದ್ ಮಾಡುವಂಥದ್ದು ಅಥವಾ ವಾಹನಗಳನ್ನು ತಡೆಯುವಂಥದ್ದು ಆ ಥರದ್ದು ಯಾವುದೂ ಘಟನೆ ಆಗಿಲ್ಲ.